ಆತ್ಮೀಯ ಶಿಕ್ಷಕಾಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 18,000 ಶಿಕ್ಷಕರ ನೇಮಕಾತಿಯ ಅಧಿಸೂಚನೆ 2026 ಬರುವುದು ಯಾವಾಗ? ಶಿಕ್ಷಣ ಇಲಾಖೆಗೆ CSE ಸೆಲ್ಗೆ ಶಿಕ್ಷಣ ಅಧಿಕಾರಿಗಳೊಂದಿಗೆ ಮಾತನಾಡಲು ಇಂದು ಶಿಕ್ಷಕ ಆಕಾಂಕ್ಷಿಗಳು ವಿಸಿಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೇಮಕಾತಿಯ ಅಧಿಸೂಚನೆ ಯಾವಾಗ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿರುತ್ತೆ. ವೀಕ್ಷಕರೇ, PSTR, GPSTR ಮತ್ತು HSTR ಈ ಮೂರು ರಿಕ್ರೂಟ್ಮೆಂಟ್ ಏನಿದೆ, ಈ ರಿಕ್ರೂಟ್ಮೆಂಟ್ ಆಗುವುದು ಯಾವಾಗ, ಅಧಿಸೂಚನೆ ಯಾವಾಗ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಶಿಕ್ಷಕ ಆಕಾಂಕ್ಷಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಮಾರ್ಚ್ ಆಯಿತು, ಈಗ ಏಪ್ರಿಲ್ ಆಯಿತು, ಈಗ ಮೇ ತಿಂಗಳು ಬಂತು. ಇನ್ನೂ ಕೂಡ ಅಧಿಸೂಚನೆ ಕುರಿತು ಯಾವುದೇ ಮಾಹಿತಿಗಳು ಬರ್ತಾ ಇಲ್ಲ. ಸೊ ಮೊನ್ನೆ ಅಷ್ಟೇ ಒಂದು ನೇಮಕಾತಿಗಳಿಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಹಾಗಾಗಿ ಅಧಿಸೂಚನೆ ಇನ್ನೂ ಕೆಲವೇ ದಿನಗಳಲ್ಲಿ ಬರಬಹುದು ಅನ್ನೋದು ಒಂದು ಹೋಪ್ ಆಗಿರುತ್ತೆ. ಹಾಗಾಗಿ ಶಿಕ್ಷಕ ಆಕಾಂಕ್ಷಿಗಳಿಗೆ ಹೇಳೋದಷ್ಟೇ, PST, GPT ಮತ್ತು HSTR ನೇಮಕಾತಿ ಅಧಿಸೂಚನೆ ಬಂದೇ ಬರುತ್ತೆ ಖಂಡಿತವಾಗಿ, ಒಂದು ಹೋಪ್ ಇದೆ ವೀಕ್ಷಕರೇ. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನ ನೀವು ಮಾಡಿಕೊಳ್ಳಿ, ಅದರ ಜೊತೆಗೆ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಮಾಡ್ಕೊಳ್ಳಿ. ಶಿಕ್ಷಕರ ನೇಮಕಾತಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ ಅನ್ನೋದ್ರ ಬಗ್ಗೆ ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.